ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತಪಡಿಸುತ್ತಿರುವ ಶ್ರೀ ಶಿವಾನಂದ ನ್ಯಾಳ್, ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ವಿಜಯಪುರ. ಅಧ್ಯಾಯ 1, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ. ವಿದ್ಯಾರ್ಥಿಗಳೇ, ಈ ಮೊದಲಿನ ನನ್ನ 2 ಅವಧಿಗಳಲ್ಲಿ ಈ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಅಂಶಗಳನ್ನು ನೋಡಿದ್ದೇವೆ, ಅಂದರೆ ಅಧ್ಯಯನವನ್ನು ಮಾಡಿದ್ದೇವೆ. ಇವತ್ತು ಇನ್ನೂ ಕೆಲವೊಂದಿಷ್ಟು ಅಂಶಗಳಿದ್ದಾವೆ, ಅವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಒಂದು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ತನ್ಸಿಂದ ಬರ್ತಾ ಇದೆ. ಈ ಒಂದು ಭಾರತೀಯ ಸಮಾಜವನ್ನು ನಾವು ಅದರ ಸ್ವರೂಪವನ್ನು ತಿಳ್ಕೊಳ್ಬೇಕಂತಂದ್ರೆ, ಅರಿಬೇಕಂತಂದ್ರೆ ನಾವು ಈ ಭಾರತದಲ್ಲಿ ಬಂದಿರತಕ್ಕಂಥ ಈ 2 ಧರ್ಮಗಳನ್ನು ಅಧ್ಯಯನ ಮಾಡಬೇಕಾಗ್ತಾ ಇದೆ. ಅಂದರೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮವನ್ನು ತಿಳ್ಕೊಳ್ಬೇಕಾಗ್ತಾ ಇದೆ. ಹಾಗಾದ್ರೆ ಮೊದಲಿಗೆ ಕ್ರೈಸ್ತ ಧರ್ಮ ಬಂತು, ನಂತರ ಇಸ್ಲಾಂ ಧರ್ಮ ಬಂತು. ಇವು 2 ಗಾಢವಾದಂಥ ಒಂದು ಪ್ರಭಾವವನ್ನು ಸಮಾಜದ ಮೇಲೆ ಬೀರುವುದರಿಂದ ಇಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಹರಡಲಿಕ್ಕೆ ಕಾರಣ ಆಯಿತು. 2 ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ನಿರ್ವಹಿಸಿದವೆ. ಅದರಲ್ಲಿ ಮೊದಲನೇದಾಗಿ ಕ್ರೈಸ್ತ ಧರ್ಮದ ಬಗ್ಗೆ ಒಂದು ತಿಳಿದುಕೊಳ್ಳೋಣ. ಈ ಕ್ರೈಸ್ತ ಅಥವಾ ಕ್ರಿಶ್ಚಿಯನ್ ಧರ್ಮವು ಸುಮಾರು 1ನೇ ಶತಮಾನದಲ್ಲೇ ಭಾರತವನ್ನು ಪ್ರವೇಶ ಮಾಡ್ತಿದ್ದು. ಹಾಗಾದ್ರೆ ಈ ಒಂದು ಧರ್ಮವನ್ನು ಯಾರು ಪರಿಚಯಿಸಿದ್ರು? ಸಂತ ಥಾಮಸ್, ಸಂತ ಬಾರ್ತೊಲೊಮ್ಯೂ ಇವರೇನಿದ್ದಾರೆ, ಈ ಕ್ರೈಸ್ತ ಧರ್ಮವನ್ನು ಭಾರತಕ್ಕೆ ಕ್ರಿಸ್ತಶಕ 50ರಲ್ಲೇ ಒಂದು ಪರಿಚಯಿಸಿದರು. ಒಂದು ಮಾರ್ಕ್ಸಿಗೆ ಕೇಳ್ತಾರೆ ಪ್ರಶ್ನೆನ, ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಯಾರು ಪರಿಚಯಿಸಿದ್ರು? ಸಂತ ಥಾಮಸ್, ಸಂತ ಬಾರ್ತೊಲೊಮ್ಯೂ ಅಂತನ್ಸಿ ಉತ್ತರ ಹೇಳಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಕ್ರೈಸ್ತ ಧರ್ಮ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸುಮಾರು ಜನರು ಮತ್ತು ವಸಾಹತುಗಳು ಒಂದು ಸಹಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಪೋರ್ಚುಗೀಸರು ಭಾರತಕ್ಕೆ ಬಂದಾಗ ಕೇರಳದಲ್ಲಿ ಸುಮಾರು 17 ಸಂಸ್ಥಾನಗಳಲ್ಲಿ ಕ್ರೈಸ್ತ ಧರ್ಮವು ಹರಡಿತ್ತು, ಪಸರಿಸಿತ್ತು. ಆ ಸಮಯದಲ್ಲಿ ಕೇರಳದಲ್ಲಿ ಸುಮಾರು 1 ಲಕ್ಷದಷ್ಟು ಅನುಯಾಯಿಗಳು ಸಹ ಇದ್ರು. ಅಂದ್ರೆ ಪೋರ್ಚುಗೀಸರು ಯಾವಾಗ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ, ಆ ಸಮಯದಲ್ಲಿ ಈ ಕ್ರೈಸ್ತರ ಒಂದು ನೆಲೆಯಾಗಿ ಕೆಲವೊಂದು ಸಂಸ್ಥಾನಗಳಲ್ಲಿ ಧರ್ಮ ಪ್ರಚಾರ ಆಗಿತ್ತು ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ 17 ಸಂಸ್ಥಾನಗಳು ಮತ್ತು ಆ ಸಮಯದಲ್ಲಿ 1 ಲಕ್ಷದಷ್ಟು ಆ ಕ್ರೈಸ್ತ ಧರ್ಮದ ಅನುಯಾಯಿಗಳಿದ್ರು. ಮುಂದೆ ಬರ್ತಾ ಬರ್ತಾ ಮುಂಬೈಗೆ ಸೇರಿರ್ತಕ್ಕಂಥ ಕಲ್ಯಾಣ ಪ್ರದೇಶ ಅದು ಕ್ರೈಸ್ತ ಧರ್ಮದ ಒಂದು ಪ್ರಚಾರದ ಒಂದು ಕೇಂದ್ರ ಸ್ಥಾನವನ್ನು ಪಡ್ಕೊಂಡಿತ್ತು. ಇವತ್ತಿನ ಮಹಾರಾಷ್ಟ್ರ, ಆ ಸಮಯದಲ್ಲಿ ಮುಂಬೈ ಸಂಸ್ಥಾನ ಇತ್ತು. ಅಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣ ಅಂತಕ್ಕಂಥ ಪ್ರದೇಶ ಅದು ಒಂದು ಕ್ರೈಸ್ತರ ಧರ್ಮ ಪ್ರಸಾರದ ಒಂದು ಕೇಂದ್ರ ಸ್ಥಾನವನ್ನು ಪಡ್ಕೊಂಡಿತ್ತು. ಅಲ್ಲಿ ಒಂದು ಸಂತ ಬಾರ್ತೊಲೊಮ್ಯೂ ಮಾತ್ರವಲ್ಲದೆ ಅವರು ಉಪದೇಶವನ್ನು ಮಾಡ್ತಾ ಇದ್ರು. ಅವ್ರ ಜೊತೆಗೆ ಇನ್ನೂ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಒಂದು ತತ್ವಜ್ಞಾನಿಯಾಗಿರ್ತಕ್ಕಂಥ ಒಂದು ವಿದ್ವಾಂಸನಾಗಿರ್ತಕ್ಕಂಥ ಒಂದು ಧರ್ಮ ಪ್ರಚಾರದ ಒಂದು ವಿಶೇಷವಾಗಿ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಫಂಟೇನೆಸ್ ಅಂತಕ್ಕಂಥವ್ರು, ಅವರು ಆ ಕಲ್ಯಾಣ ಪ್ರದೇಶದಲ್ಲಿ ಒಂದು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ರು, ಉಪದೇಶಗಳನ್ನು ನೀಡ್ತಾ ಇದ್ರು. ಹಾಗಾಗಿ ಅಲ್ಲಿ ಒಂದು ಕ್ರೈಸ್ತ ಧರ್ಮ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಅದೇ ರೀತಿ ಸಂತ ಫ್ರಾನ್ಸಿಸ್ ಚೇವಿಯರ್ ಅಂತಕ್ಕಂಥವ್ರು 1542ರಲ್ಲಿ ಗೋವಾಕ್ಕೆ ಬಂದಾಗ ಆ ಒಂದು ಸಮಯದಲ್ಲಿ ಸುಮಾರು 14 ಚರ್ಚ್ಗಳು ಮತ್ತು ಸುಮಾರು 100 ಪಾದ್ರಿಗಳನ್ನ ಹೊಂದಿದ್ದ ಕ್ರೈಸ್ತರ ಒಂದು ನೆಲೆಯಾಗಿತ್ತು ಅನ್ನೋದನ್ನು ನಾವು ಕಾಣ್ಬೋದು. ಕೇರಳ ಆಯಿತು, ಮುಂಬೈ ಆಯಿತು, ಮುಂದೆ ಒಂದು ಗೋವಾ, ಆ ಒಂದು ಕ್ರೈಸ್ತ ಪಾದ್ರಿಯಾಗಿರ್ತಕ್ಕಂಥ
ಸಂತನಾಗಿರ್ತಕ್ಕಂಥ ಫ್ರಾನ್ಸಿಸ್ ಜೇವಿಯರ್ ಅಂತಕ್ಕಂಥವ 1542ರಲ್ಲಿ ಗೋವಾಕ್ಕೆ ಭೇಟಿ ಕೊಟ್ಟಾಗ ಅಥವಾ ಬಂದಾಗ ಆ ಸಮಯದಲ್ಲಿ ಅಲ್ಲಿಯೂ ಸಹ ಸಾಕಷ್ಟು ಚರ್ಚೆಗಳು ಉದ್ಭವಿಸಿದ್ದು. ಅಂದ್ರೆ ಆ ಚರ್ಚೆಗಳು ಬೆಳವಣಿಗೆ ಆಗಿದ್ದು. ಅದ್ರ ಜೊತೆಗೆ 100 ಪಾದ್ರಿಗಳು ಅಲ್ಲಿ ಆ ಕ್ರೈಸ್ತ ಧರ್ಮವನ್ನ ಆ ಜನರಲ್ಲಿ ಉಪದೇಶಿಸ್ತಾ ಇದ್ರು, ಧರ್ಮ ಪ್ರಚಾರದ ಒಂದು ಕ್ರಮವನ್ನ ಕೈಗೊಂಡಿದ್ರು ಅನ್ನೋದನ್ನ ನಾವು ಗಮನಿಸಬಹುದು ಇಲ್ಲಿ. ಅದಾದ ನಂತರ ಒಂದು ಇಟಾಲಿಯನ್ ಕ್ರೈಸ್ತ ಪಾದ್ರಿ ಅಂತಕ್ಕಂಥವ್ರು ರಾಬರ್ಟ್ ಡಿ ನೊಬೆಲಿ ಅಂತಕ್ಕಂಥವ್ರು, ಇವರು ಬಹಳಷ್ಟು ಪ್ರಸಿದ್ಧ. ಯಾಕಂದ್ರೆ ಧರ್ಮ ಪ್ರಚಾರದ ಒಂದು ಕ್ರೈಸ್ತ ಧರ್ಮ ಪ್ರಚಾರದಲ್ಲಿ ಒಂದು ಬಹಳಷ್ಟು ಪ್ರಮುಖವಾದಂತ ಪಾತ್ರವನ್ನ ನಿರ್ವಹಿಸಿರ್ತಕ್ಕಂಥವ್ರು. ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ರಾಬರ್ಟ್ ಡಿ ನೊಬೆಲಿ ಅಂತಕ್ಕಂಥವ್ರು ಜನರೊಂದಿಗೆ ತಮಿಳು ಮತ್ತು ಮತ್ತಿತರ ಪ್ರಾದೇಶಿಕ ಭಾಷೆಗಳಲ್ಲೇ ಇವರು ಒಂದು ವ್ಯವಹರಿಸಬಲ್ಲವನಾಗಿದ್ದನು. ಅಂದ್ರೆ ಧರ್ಮ ಉಪದೇಶಗಳನ್ನ ಕೊಡ್ತಕ್ಕಂಥವನಾಗಿದ್ದನು. ವಿಶೇಷವಾಗಿ ಬ್ರಾಹ್ಮಣರೊಂದಿಗೆ ಇವ ಹೆಂಗ ಉಪದೇಶ ಮಾಡ್ತಿದ್ದ ಅಂತಂದ್ರೆ, ಅವರ ಮಧ್ಯೆ ಒಂದು ಸಂಸ್ಕೃತ ಭಾಷೆಯಲ್ಲೇ ಅವರನ್ನ ವ್ಯವಹಾರ ಮಾಡ್ತಾ ಇದ್ದ, ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ದ. ಇವ ಈ ಕ್ರೈಸ್ತ ಧರ್ಮ ಕ್ಷಿಪ್ರವಾಗಿ ಅಂದ್ರೆ ತೀವ್ರಗತಿಯಾಗಿ ಬಹು ಬೇಗನೆ ಬೆಳೆಯಬೇಕೆಂಬ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದಂದ್ರೆ, ಹಿಂದೂ ಈ ಏನ ಉಪದೇಶ ಕೊಡ್ತಕ್ಕಂಥ ಒಂದು ಇವ್ರು ಇರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಸನ್ಯಾಸಿಯಂತೆ ಕಾವಿ ತೊಟ್ಟು ಆ ಒಂದು ಉಪದೇಶವನ್ನ ನೀಡ್ತಾ ಇದ್ದ. ಹಾಗಾಗಿ ತೀವ್ರಗತಿಯಿಂದ ಬೆಳಿಬೇಕು ಅನ್ನೋ ಉದ್ದೇಶದಿಂದಾಗಿ ಧರ್ಮ ಮೊದಲಿಗೆ ಏನ್ ಮಾಡಿದ ಅಂತಂದ್ರೆ, ಆ ಹಿಂದೂ ಸಮಾಜದ ಮೇಲು ಸ್ತರದಲ್ಲಿ ಇರ್ತಕ್ಕಂಥ ಜನರನ್ನ ಮನವೊಲಿಸಿ ಒಂದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದ. ಹಾಗಾಗಿ ಆ ಸಮಯದಲ್ಲಿ ಆ ಧರ್ಮದ ಅನ್ಯಾಯಗಳ ಸಂಖ್ಯೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಬರ್ತಾ ಬರ್ತಾ 17ನೇ ಶತಮಾನದ ಅಂತ್ಯದಲ್ಲಿ ರಾಬರ್ಟ್ ಡಿ ನೊಬೆಲಿ ಮತ್ತು ಅವರ ಸಂಗಡಿಗರು ಸೇರಿ ಸುಮಾರು 1,50,000 ಒಂದು ಜನರನ್ನ ಒಂದು ಮತಾಂತರ ಮಾಡಿರುವುದನ್ನ ನಾವು ಇಲ್ಲಿ ಗಮನಿಸಬಹುದು. ಹೀಗೆ ಬೇರೆ 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 ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮ ಹಬ್ಕೊಂತ ಬಂತು. ಹಾಗಾದ್ರೆ ಅದಕ್ಕೆ ಏನು ಪ್ರಮುಖವಾಗಿರ್ತಕ್ಕಂಥ ಕಾರಣ ಇರಬೇಕು ಅಂತ ಅನ್ನೋದನ್ನು ನೋಡೋದಾದ್ರೆ, ಈ ಕ್ರೈಸ್ತ ಧರ್ಮವು ಆರಂಭದಲ್ಲಿ ನಿಧಾನವಾಗಿಯೇ ಒಂದು ಬೆಳೆಯಲಿಕ್ಕೆ ಪ್ರಾರಂಭಿಸಿತು. ಯಾವಾಗ ಈ ವಿದೇಶಿ ಶಕ್ತಿಗಳಾಗಿರ್ತಕ್ಕಂಥ ಪೋರ್ಚುಗೀಸರು, ಫ್ರೆಂಚರು, ಡಚ್ರು ಮತ್ತು ಬ್ರಿಟಿಷರು ಈ ಧರ್ಮವನ್ನ ಹರಡಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದರು. ಅದರಲ್ಲಿಯೂ ಸಹ ಯಾವಾಗ ಬ್ರಿಟಿಷರು ಭಾರತವನ್ನ ತಮ್ಮ ಕೈವಶ ಮಾಡಿಕೊಂಡ್ರು, ಭಾರತವನ್ನ ಆಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಸಮಯದಲ್ಲಿ ಆ ಕ್ರೈಸ್ತ ಧರ್ಮವು ಭಾರತದಾದ್ಯಂತ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಅಥವಾ ಹರಡಲಿಕ್ಕೆ ಅವರು ಅವಕಾಶವನ್ನು ಒದಗಿಸಿದರು. ಈ ರೀತಿ ಕ್ರೈಸ್ತ ಧರ್ಮವು ಬೇರೆ ಬೇರೆ ಒಂದು ರಾಜರ ಆಳ್ವಿಕೆಗಳಲ್ಲಿ, ಸಂಸ್ಥಾನಗಳ ಆಳ್ವಿಕೆಗಳಲ್ಲಿ ಮತ್ತು ಈ ಬ್ರಿಟಿಷ್ ಪೋರ್ಚುಗೀಸರು, ಫ್ರೆಂಚರು, ಡಚ್ರು, ಬ್ರಿಟಿಷರು ಇವರೆಲ್ಲರೂ ಸೇರಿ ಈ ಒಂದು ಕ್ರೈಸ್ತ ಧರ್ಮವನ್ನು ಭಾರತೀಯ ಸಮಾಜದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಒಂದು ಬೆಳವಣಿಗೆ ಆಯಿತು ಅನ್ನೋದನ್ನು ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಈ ಕ್ರೈಸ್ತರು ಹಲವಾರು ಮಿಷನರಿಗಳನ್ನ ಒಂದು ಹುಟ್ಟಾಕೋದ್ರ ಮುಖಾಂತರ, ಅದೇ ರೀತಿ ಬೇರೆ ಬೇರೆ ಬಗೆಯ ಅಂದ್ರೆ ಧಾರ್ಮಿಕ ಮತ್ತು ಜನೋಪಕಾರಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡುವ ಮೂಲಕ, ಕೈಗೊಳ್ಳುವ ಮೂಲಕ ಜನರಿಂದ ತಕ್ಷಣದ ಬೆಂಬಲವನ್ನು ಪಡ್ಕೊಂಡ್ರು ಅನ್ನೋದನ್ನ ನಾವು ಗಮನಿಸಬಹುದು. ಅಂದ್ರೆ ಜನರು ಕೂಡ ಅವರಿಗೆ ಬಹು ಬೇಗನೆ ಸ್ಪಂದಿಸಿದ್ರು ಅನ್ನೋದನ್ನ ಕಾಣ್ತಾ ಇದ್ದೀವಿ. ಉದಾಹರಣೆಗಾಗಿ ಶಿಕ್ಷಣ ಆಗಿರ್ಬೋದು, ವೈದ್ಯಕೀಯ ಸೇವೆ ಆಗಿರ್ಬೋದು, ಒಂದು ಅನಾಥಾಲಯಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಒಂದು ಬೇರೆ ಬೇರೆ ಒಂದು ಸೇವೆಗಳನ್ನ ಅವರು ಜನರ ಮಧ್ಯೆ ಕೈಕೊಂಡ್ರು. ಹಾಗಾಗಿ ಜನರು ಕೂಡ ಅದಕ್ಕೆ ಬಹು ಬೇಗನೆ ಸ್ಪಂದಿಸಿದ್ರು ಅನ್ನೋದನ್ನ ನಾವು ಗಮನಿಸಬಹುದು. ಆದ್ರೆ ಇವತ್ತು ಭಾರತೀಯ ಸಮಾಜದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಕ್ರೈಸ್ತರಿದ್ದಾರೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿಯೂ ಸಹ ಈಶಾನ್ಯ ಭಾಗದ ಸುಮಾರು ಕನಿಷ್ಠ 3 ರಾಜ್ಯಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಕ್ರೈಸ್ತರಿದ್ದಾರೆ ಇವತ್ತು. ಆ 3 ರಾಜ್ಯ ಅಲ್ಲ, ಇನ್ನೂ ಸಾಕಷ್ಟು ರಾಜ್ಯಗಳಲ್ಲಿ ಎಲ್ಲ ಕಡೆ ಕ್ರೈಸ್ತರು ಇವತ್ತಿನ ದಿನ ಪಸರಿಸಿದ್ದಾರೆ ಅಂತ ಹೇಳ್ಬೋದು. ಈ ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ತರ ಒಂದು ಪ್ರಸಿದ್ಧ ಧರ್ಮ ಗ್ರಂಥವಾಗಿದೆ. ಅದೇ ರೀತಿ ಕ್ರೈಸ್ತರಲ್ಲಿ 2 ಪಂಗಡಗಳಿದ್ದು, ಒಂದು ಪ್ರೊಟೆಸ್ಟೆಂಟ್ ಕ್ರೈಸ್ತರು, ಇನ್ನೊಂದು ರೋಮನ್ ಕೆಥೋಲಿಕ್ ಕ್ರೈಸ್ತರು.
ಹೀಗೆ ಈ ಭಾರತದಲ್ಲಿ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ನೋಡಿದ ಮೇಲೆ ಮುಂದೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಧರ್ಮ ಯಾವುದಂತಂದ್ರೆ ಅದು ಇಸ್ಲಾಂ ಧರ್ಮವಾಗಿದೆ. ಭಾರತದಲ್ಲಿ ಇಸ್ಲಾಂ ಧರ್ಮ, ಈ ಇಸ್ಲಾಂ ಧರ್ಮವೂ ಸಹ ಭಾರತದಲ್ಲಿ ಆ ಹಿಂದೂ ದೊರೆಗಳ ಅಥವಾ ರಾಜರ ಒಂದು ಪ್ರೋತ್ಸಾಹದೊಂದಿಗೆ ಶಾಂತಿಯುತ ಮಾರ್ಗದಲ್ಲೇ ಪ್ರವೇಶವನ್ನ ಮಾಡಿತು. ಯಾವಾಗ ಭಾರತದಲ್ಲಿ ಮೊಹಮ್ಮದ್ ಗೋರಿ ಅಂತಕ್ಕಂಥವ ಒಂದು ದೆಹಲಿಯನ್ನ ತನ್ನ ಕೈವಶ ಮಾಡಿಕೊಂಡ, ಆ ಸಮಯದಿಂದ ಹಿಡ್ಕೊಂಡು ಆ ಇಸ್ಲಾಂ ಧರ್ಮವು ಒಂದು ಧರ್ಮದ ಪ್ರಸಾರ ಅಧಿಕವಾಗಲಿಕ್ಕೆ ಪ್ರಾರಂಭ ಆಯಿತು. ಅಂದ್ರೆ ಪಶ್ಚಿಮ ಕರಾವಳಿಯ ಉತ್ತರ ಭಾಗದ ಬಲಹಾರರು ಮತ್ತು ಮಲಬಾರಿನ ರಾಜ್ಕುಮಾರ ಜಮೋರಿಯನ್ ಇವ್ರು ಏನ್ ಮಾಡಿದ್ರಂತಂದ್ರೆ ಈ ಒಂದು ಮುಸ್ಲಿಂ ವ್ಯಾಪಾರಿಗಳನ್ನ ಸ್ವಾಗತಿಸಿದ್ರು, ಬರಮಾಡಿಕೊಂಡ್ರು, ಆದರದ ಒಂದು ಆಮಂತ್ರಣ ಕೊಟ್ಟರು ವ್ಯಾಪಾರಕ್ಕಾಗಿ. ಮುಂದೆ ಬರ್ತಾ ಬರ್ತಾ ಆನ್ ಹಿಲೇರಿ, ಕಲ್ಲಿಕೋಟೆ, ಕಿಲ್ವಾನ್ ಮುಂತಾದ ಸ್ಥಳಗಳಲ್ಲಿ ಅವರಿಗೆ ನೆಲೆ ಊರ್ಲಿಕ್ಕೆ ಅವಕಾಶವನ್ನ ನೀಡಿದ್ರು, ಅವರಿಗೆ ಠಿಕಾಣಿ ಹೂಡ್ಲಿಕ್ಕೆ ಅವಕಾಶವನ್ನು ಕೊಟ್ಟರು. ಆ ಸಮಯದಲ್ಲಿ ಆ ಒಂದು ಬಂದಂತ ಮುಸ್ಲಿಂ ವ್ಯಾಪಾರಿಗಳಿದ್ರು, ಅವರು ತಮ್ಮ ಧರ್ಮವನ್ನ ಆಚರಣೆ ಮಾಡಿಕೊಳ್ಳೋದಾಗ್ಲಿ ಅಥವಾ ಮಸೀದಿಗಳನ್ನ ಕಟ್ಟಿಕೊಳ್ಳೋದಾಗ್ಲಿ ಆ ಯಾವುದ್ರ ಮೇಲೆ ಒಂದು ನಿರ್ಬಂಧವನ್ನ ಹೇರಲಿಲ್ಲ ಇವರು. ಹಾಗಾಗಿ ಧರ್ಮ ಪ್ರಚಾರದಲ್ಲಿ ತೊಡಗಿದರು ಅವರು ಸಣ್ಣಂಗೆ. ಅದೇ ರೀತಿ ಮುಂದೆ ಬರ್ತಾ ಬರ್ತಾ ಅರಬ್ ಮತ್ತು ಪರ್ಷಿಯನ್ ವಲಸೆಗಾರರು ಏನ್ ಮಾಡಿದಾರೆ ಅಂತಂದ್ರೆ ಕರಾವಳಿ ಉದ್ದಕ್ಕೂ ನೆಲೆಸಿ ಆ ಒಂದು ಮುಸ್ಲಿಮೇತರ ಮಹಿಳೆಯರನ್ನ ಮದುವೆ ಆದರು, ವಿವಾಹವಾದರು. ಅದರಿಂದಾಗಿ ಕೊಂಕಣ ಪ್ರದೇಶದಲ್ಲಿ ಒಂದು ನವಾಯಿತರು ಅಂದ್ರೆ ನಾಟಿಯಾ ಅಂತಕ್ಕಂಥ ಮುಸ್ಲಿಂ ಸಮುದಾಯ, ಅದೇ ರೀತಿ ಮಲಬಾರಿನಲ್ಲಿ ಮಾಪಿಳ್ಳಿ ಅಂತಕ್ಕಂಥ ಈ ಎರಡು ಮುಸ್ಲಿಂ ಸಮುದಾಯಗಳು ಆ ಸಮಯದಲ್ಲಿ ಉಗಮ ಆಗಲಿಕ್ಕೆ ಆ ಒಂದು ಅಂಶ ಕಾರಣ ಆಯಿತು. ಯಾವುದು ಈ ಅರಬ್ ಮತ್ತು ಪರ್ಷಿಯನ್ ವಲಸೆಗಾರರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕರಾವಳಿಯ ಒಂದು ಪ್ರದೇಶದಲ್ಲಿ ನೆಲೆ ನಿಲ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರು ಮುಸ್ಲಿಮೇತರ ಮಹಿಳೆಯರನ್ನ ಅಂದ್ರೆ ಹಿಂದೂ ಮಹಿಳೆಯರನ್ನ ವಿವಾಹ ಆದ ನಂತರ ಅಲ್ಲಿ ಈ ಎರಡೂ ಮುಸ್ಲಿಂ ಸಮುದಾಯಗಳು ಉದ್ಭವ ಆದವು, ಬೆಳವಣಿಗೆ ಆದವು. ಒಂದು ಕೊಂಕಣ ಪ್ರದೇಶದಲ್ಲಿ ನವಾಯಿತರು, ಇನ್ನೊಂದು ಮಾಪಿಳ್ಳೆಗಳು ಅಂತಕ್ಕಂಥ ಮಲಬಾರಿನಲ್ಲಿ ಮಾಪಿಳ್ಳೆಗಳು ಅಂತಕ್ಕಂಥದ್ದು. ಮುಂದೆ ಇರಾಕಿನಿಂದ ಉಚ್ಚಾಟಿತರಾದ ಅಥವಾ ಹಡಗು ಮುಳುಗಿ ತೀರ ಸೇರಿದ ಅರಬರು ಅವರು ಸಹ ಏನ್ ಮಾಡ್ತಾರಂತಂದ್ರೆ ತಮಿಳು ಮಹಿಳೆಯರನ್ನ ವಿವಾಹವಾಗ್ತಾ ಇದ್ದಾರೆ. ಅದರಿಂದಾಗಿ ಅಲ್ಲಿಯೂ ಕೂಡ ಒಂದು ತಮಿಳುನಾಡಿನ ಪೂರ್ವ ಕರಾವಳಿಯಲ್ಲಿ ಲಭ್ಯ ಮುಸ್ಲಿಂ ಅಂತಕ್ಕಂಥ ಒಂದು ಮುಸ್ಲಿಂ ಸಮುದಾಯವೂ ಸಹ ಬೆಳವಣಿಗೆ ಆಯಿತು. ಈ ರೀತಿ ಒಟ್ಟಿನಲ್ಲಿ 3 ಮುಸ್ಲಿಂ ಸಮುದಾಯಗಳು ಹಂತ ಹಂತವಾಗಿ ಅಲ್ಲಿ ಬೆಳವಣಿಗೆ ಆದವು. ಅದರ ಮುಖಾಂತರ ಇಸ್ಲಾಂ ಧರ್ಮವು ಕೂಡ ಹಂತ ಹಂತವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು ಅಂತ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು 13 ಮತ್ತು 14ನೇ ಶತಮಾನದಲ್ಲಿ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನಾಯ್ತು ಅಂತಂದ್ರೆ ಇಸ್ಲಾಂ ಧರ್ಮ ಬಹು ತೀವ್ರಗತಿಯಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಕಾರಣ ಆಯಿತು. ಹೆಂಗಂತಂದ್ರೆ ಒಂದು ಪಂಜಾಬ್ ಆಗಿರ್ಬೋದು, ದಕ್ಕನ್, ಪೂರ್ವ ಹಾಗೂ ಪಶ್ಚಿಮ ಭಾರತದಲ್ಲಿ ಒಂದು ಈ ಇಸ್ಲಾಂ ಧರ್ಮ ಒಂದು ತೀವ್ರಗತಿಯಲ್ಲಿ ಬೆಳವಣಿಗೆ ಆಯಿತು. ಅಂದ್ರೆ ಒಂದು ಕಡ್ಡಾಯವಾಗಿ ಅವರನ್ನ ಮತಾಂತರ ಹೊಂದಿಸುವುದರ ಮುಖಾಂತರ ಅಲ್ಲಿ ಧರ್ಮ ಪ್ರಚಾರವನ್ನ ಕೈಕೊಂಡ್ರು ರಾಜರು. ಮುಂದೆ ಬರ್ತಾ ಬರ್ತಾ ಒಂದು ಭಾರತದ ಹಲವಾರು ಪ್ರದೇಶಗಳಲ್ಲಿ ಅಂದ್ರೆ ಈಗ ನಾ ಹೇಳಿದ್ನ ಪಂಜಾಬ, ದಕ್ಕನ್ನ, ಪೂರ್ವ, ಪಶ್ಚಿಮ ಒಂದು ಭಾರತದಲ್ಲಿ ಈ ಹಲವಾರು ಧರ್ಮ ಪ್ರಚಾರಕರು ಏನ್ ಮಾಡಿದಾರೆ ಅಂತಂದ್ರೆ ಧರ್ಮವನ್ನ ಪ್ರಸಾರ ಮಾಡೋದ್ರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಮತ್ತೆ ಒಂದು ದೊರೆಗಳ ಸಶಸ್ತ್ರ ಬೆಂಬಲವಿಲ್ಲದೆ ಕೇವಲ ಪ್ರೀತಿಯ ಮಾರ್ಗದಿಂದ ಇಸ್ಲಾಮಿನ ಸಂದೇಶಗಳನ್ನ ಜನರ ಮಧ್ಯೆ ಹರಡಿದರು. ಹಾಗಾಗಿ ಆ ಒಂದು ಸಮಯದಲ್ಲಿ ಜನರು ಕೂಡ ಅದಕ್ಕೆ ಸ್ಪಂದಿಸಿ ಮತಾಂತರ ಹೊಂದಿರುವುದನ್ನ ನಾವು ಗಮನಿಸಬಹುದು. ಇದೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಯುದ್ಧ ಮಾಡಿ ಆ ಯುದ್ಧದಿಂದ ಅಂಜಿಸಿ ಇದನ್ನ ಮಾಡಿ ಅವ್ರ ಮೇಲೆ ಒತ್ತಡ ಹೇರಿ ಆ ಮತಾಂತರ ಮಾಡೋದು ಬೇರೆ, ಬಟ್ ಈ ಪ್ರೀತಿಯ ಮಾರ್ಗದಿಂದ ಆ ಧರ್ಮವನ್ನ ಹರಡುವುದು ಬೇರೆ. ಈ ರೀತಿ ಇಸ್ಲಾಮಿನ ಸಂದೇಶವನ್ನ ಭಾರತೀಯ ಸಮಾಜದಲ್ಲಿ ಒಂದು ಪ್ರಸಾರ ಮಾಡಿದ್ರು. ಇದೊಂದು ಗಮನಾರ್ಹವಾಗಿರ್ತಕ್ಕಂಥ ವಿಚಾರ. ಇನ್ನು
ಮುಂದೆ ಸೈದ್ಧಾಂತಿಕವಾಗಿ ಒಂದು ಮುಸ್ಲಿಂ ದೊರೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಧರ್ಮ ಪ್ರಚಾರವನ್ನ ಮಾಡುವ ಒಂದು ಇದಕ್ಕಾಗಿ ಒಂದು ತೆರಿಗೆಯನ್ನ ವಿಧಿಸ್ತಾ ಇದ್ರು. ಆ ತೆರಿಗೆಯನ್ನ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಉದಾಹರಣೆಗೆ ಜಜಿಯಾ, ಅದಕ್ಕೆ ಜಜಿಯಾ ತೆರಿಗೆ ಅಂತ ಕರೀತಾರೆ. ಅದನ್ನ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಆ ಹಿಂದೂಗಳ ಮುಂದೆ 3 ಆಯ್ಕೆಗಳನ್ನ ಇಟ್ಟಿದ್ರು. ಅದರಲ್ಲಿ ಒಂದನೇದಾಗಿ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿ ಮುಸ್ಲಿಂ ಒಂದು ಆಡಳಿತವನ್ನು ಒಪ್ಪಿಕೊಳ್ತಕ್ಕಂಥದ್ದು. ಅದು ಆಗ್ಲಿಲ್ಲ ಅಂತಂದ್ರೆ ಜಜಿಯಾ ಮತ್ತು ಖರಾಜ್ ಅಂತಕ್ಕಂಥ ತೆರಿಗೆಯನ್ನ ನೀಡತಕ್ಕಂಥದ್ದು. ಉದಾಹರಣೆಗಾಗಿ ಭೂಮಿ ಮತ್ತು ಆಸ್ತಿಯ ಮೇಲಿನ ಒಂದು ತೆರಿಗೆಯಾಗಿದೆ. ಇವೆರಡೂ ಆಗ್ಲಿಲ್ಲ ಅಂತಂದ್ರೆ ಆ ಒಂದು ಹೋರಾಟಕ್ಕೆ ತಯಾರಾಗ್ತಕ್ಕಂಥದ್ದು, ಅಂದ್ರೆ ಹೋರಾಟವನ್ನ ಮಾಡ್ತಕ್ಕಂಥದ್ದು. ಈ ರೀತಿ 3 ಆಯ್ಕೆಗಳನ್ನ ಮುಸ್ಲಿಮೇತರರ ಮುಂದೆ, ಹಿಂದೂಗಳ ಮುಂದೆ ಇಟ್ಟಿದ್ರು. ಅದೇ ರೀತಿ ದೀರ್ಘಾವಧಿಯ ಒಂದು ಮುಸ್ಲಿಂ ಆಡಳಿತ ಇದ್ದಾಗಲೂ ಸಹ ಬಹಳಷ್ಟು ಹಿಂದೂಗಳಾಗಿಯೇ ಮುಂದುವರೆದ್ರು. ಯಾವಾಗ ಸೇನೆ, ರಾಜ್ಯಾಡಳಿತ, ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಹಿಂದೂಗಳ ನೇರವಾದಂಥ ಒಂದು ಸಹಕಾರವನ್ನು ಅವಲಂಬಿಸಿತ್ತು, ಆ ಸಮಯದಲ್ಲಿ ಒಂದು ಜನಬೆಂಬಲ ಗಳಿಸದೇ ಇರತಕ್ಕಂಥ ಜಜಿಯಾ ತೆರಿಗೆಯನ್ನ ಅವ್ರ ಮೇಲೆ ಕೆಲವೊಂದೊಂದು ಸಲ ಹೇರ್ತಾ ಇದ್ರು, ಮತ್ತೊಂದು ಸಲ ಹಿಂಪಡಿಲಾಗ್ತಾ ಇತ್ತು, ಹಿಂದೆ ತೆಗೆದುಕೊಳ್ತಾ ಇದ್ರು, ಕ್ಯಾನ್ಸಲ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ, ಸಂಗತಿ ಏನಂತಂದ್ರೆ, ಇಲ್ಲಿ ಇಸ್ಲಾಂ ಧರ್ಮ ಭಾರತೀಕರಣಗೊಂಡಿತ್ತು. ಅಂದ್ರೆ ಕೊಡುಕೊಳ್ಳುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದವು. ಆದ್ರೆ ಭಾರತದ ಕೆಲವೊಂದಷ್ಟು ವಿಶಿಷ್ಟ ಗುಣಲಕ್ಷಣಗಳನ್ನು ಆ ಒಂದು ಮೈಗೂಡಿಸಿಕೊಂಡಿತ್ತು ಅಂತ ಕಾಣಬಹುದು ನಾವು. ಉದಾಹರಣೆಗಾಗಿ ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ತತ್ವಜ್ಞಾನ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಹೀಗೆ ಮುಂತಾದ ಒಂದು ವಿಷಯಗಳಲ್ಲಿ ಸಾಕಷ್ಟು ಏನಾಯ್ತು ಅಂತಂದ್ರೆ ಅದಲಿ ಬದಲಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ವು. ಅಂದ್ರೆ ಕೊಡುಕೊಳ್ಳುವಿಕೆಯ ಒಂದು ಪ್ರಕ್ರಿಯೆ ಏರ್ಪಡಿತು. ಅದರಿಂದಾಗಿ ಏನಾಯ್ತು ಅಂತಂದ್ರೆ ನಿಧಾನವಾಗಿ ಒಂದು ಸಮ್ಮಿಶ್ರ ಸಂಸ್ಕೃತಿಯು ಕೂಡ ಬೆಳೆಯತೊಡಗಿತು. ಹಿಂದೂ ಮುಸ್ಲಿಂ ಇಬ್ರೂ ಸೇರಿ ಒಂದು ಆಚರಣೆ ಮಾಡ್ತಕ್ಕಂಥ ಸಂಸ್ಕೃತಿ ಒಂದು ನಿಧಾನವಾಗಿ ಭಾರತೀಯ ಸಮಾಜದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭ ಆಯಿತು ಅವರ ಒಂದು ಕಾಲದಲ್ಲಿ. ಈ ರೀತಿ ಸಮ್ಮಿಶ್ರ ಸಂಸ್ಕೃತಿ ಬೆಳವಣಿಗೆ ಆಯಿತು. ಮುಂದೆ ಹಂತ ಹಂತವಾಗಿ ಈ ಮುಸ್ಲಿಮರ ಒಂದು ರಾಜ್ಯಗಳ, ಮುಸ್ಲಿಂ ರಾಜ್ಯಗಳ ಒಂದು ಪ್ರಜೆಗಳು ಮತ್ತು ಇತರ ಧರ್ಮಗಳ ಒಂದು ಅನ್ಯಾಯಗಳು ಪ್ರಜೆಗಳಲ್ಲ ಅಂತಕ್ಕಂಥ ನಂಬಿಕೆ ಇದ್ರೂ ಸಹ ಆ ಮುಸ್ಲಿಮರಲ್ಲಿ 2 ಪಂಗಡಗಳಿದ್ದು. ಮೊದಲನೇದಾಗಿ ಅಸ್ರಫ್ರು, ಮೂಲ ಮುಸ್ಲಿಮರಾಗಿದ್ದರು. ಎರಡನೇದಾಗಿ ಅಜಲಫ್ರು, ಇವರು ಹಿಂದೂ ಕೆಳಜಾತಿಗಳಿಂದ ಮತಾಂತರ ಹೊಂದಿದಂಥವರಾಗಿದ್ದರು. ಹಾಗಾದ್ರೆ ಇವರ ಕೆಳಮಟ್ಟದ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿದ್ರು. ಹಾಗಾಗಿ ಈ ಮುಸ್ಲಿಮಕ್ಕೆ ಮತಾಂತರ ಹೊಂದಿದ್ರೆ ಅವರ ಒಂದು ಸ್ಥಾನಮಾನಗಳಲ್ಲಿ ಬದಲಾವಣೆ ಆಗಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಕಾಣಲಿಲ್ಲ. ಇವ್ರಿಗೆ ಎಂಥ ಒಂದು ಮಾನಸಿಕ ಸಂತೃಪ್ತಿ ಇತ್ತಂದ್ರೆ, ನಾವು ಆಡಳಿತಗಾರರ ಒಂದು ಧರ್ಮಕ್ಕೆ ಸೇರಿದವರು ಅಂತಕ್ಕಂಥ ಮಾನಸಿಕ ನೆಮ್ಮದಿಯನ್ನು ಮಾತ್ರ ಹೊಂದಿದ್ರು. ಆದರೆ ಅವರ ಸ್ಥಾನಮಾನಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಆ ಸಮಯದಲ್ಲಿ ಕಾಣಲಿಕ್ಕೆ ಆಗಲಿಲ್ಲ. ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ಅವರು ಬಹಳಷ್ಟು ಶೋಷಣೆಗೆ ಕೂಡ ಒಳಗಾಗಿದ್ರು. ಈ ರೀತಿ ಮುಸ್ಲಿಮರಲ್ಲಿ 2 ಪಂಗಡಗಳಿದ್ದು, ಒಂದು ಅಸ್ರಫ್ರು, ಇನ್ನೊಂದು ಅಜಲಫ್ರು. ಕೊನೆಯದಾಗಿ ಮೇಲ್ವರ್ಗದ ಹಿಂದೂಗಳು ಮುಸ್ಲಿಂ ರಾಜರ ಒಂದು ಆಸ್ಥಾನದಲ್ಲಿ ಉನ್ನತ ಶ್ರೇಣಿಯನ್ನು ಹೊಂದಿದ್ರು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಂತಂದ್ರೆ, ಕೆಲವು ಮುಸ್ಲಿಂ ದೊರೆಗಳು ಸಹ ಏನ್ ಮಾಡಿದ್ರು ಅಂತಂದ್ರೆ ಸಾಮರಸ್ಯದ ಮೌಲ್ಯವನ್ನ ಅರ್ತಿದ್ರು. ಅಂದ್ರೆ ಧಾರ್ಮಿಕ ಸಹಿಷ್ಣುತೆ, ಪರಸ್ಪರ ಹೊಂದಾಣಿಕೆ ಜೀವನ ನಡೆಸ್ತಕ್ಕಂಥದ್ದು, ಸಹಬಾಳ್ವೆ ಜೀವನ ನಡೆಸ್ತಕ್ಕಂಥದ್ದು, ಕೋಮು ಸೌಹಾರ್ದತೆಯಿಂದ ಇರ್ತಕ್ಕಂಥದ್ದು, ಇಂಥ ಅಂಶಗಳನ್ನ ಅವರು ಅರ್ತಿದ್ರು. ಅದರಿಂದಾಗಿ ಭಾರತೀಯ ಸಮಾಜದಲ್ಲಿ ಈ ಇಸ್ಲಾಮಿನ ಕೆಲವೊಂದು ಸಂದೇಶಗಳನ್ನ ಹರಡಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ಸಿಂದ ಹೇಳ್ಬೋದು. ಆ ಸಮಯದಲ್ಲಿ ಜನರು ಕೂಡ ಸ್ಪಂದಿಸಿದ್ರು ಅಂತ ಅನ್ಸಿಂದ ಹೇಳ್ಬೋದು. ಈ ರೀತಿ ಈ ಇಸ್ಲಾಮಿನ ಒಂದು ಧರ್ಮ ಪ್ರಚಾರ ಆಯಿತು. ಹೀಗೆ ಭಾರತೀಯ ಸಮಾಜದಲ್ಲಿ ನಾವು ಮೊದಲಿಗೆ ಕ್ರೈಸ್ತ ಧರ್ಮವನ್ನ, ಎರಡನೇದಾಗಿ ಇಸ್ಲಾಂ ಧರ್ಮವನ್ನ ನೋಡಿದ ಮೇಲೆ
ಮುಂದೆ ಕೊನೆಯದಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಭಾರತದಲ್ಲಿ ಅಥವಾ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಂದ್ರೆ ಏನಂತಂದ್ರೆ ಸುಮಾರು 4 ವಸಾಹತುಗಳು, ಅಂದ್ರೆ ಆ ಭಾರತಕ್ಕೆ ಯುರೋಪಿಯನ್ನರ ಆಗಮನವು ಪೋರ್ಚುಗೀಸ್, ಡಚ್, ಬ್ರಿಟಿಷ್ ಮತ್ತು ಫ್ರೆಂಚರನ್ನ ಒಳಗೊಂಡಿರ್ತಕ್ಕಂಥದ್ದು. ಯಾವಾಗ ಮೊದಲಿಗೆ ಪೋರ್ಚುಗೀಸರು ಭಾರತವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂದ್ರೆ 1499ರಲ್ಲಿ ಭಾರತವನ್ನ ಪೋರ್ಚುಗೀಸರು ಮೊದಲ ಬಾರಿಗೆ ವಾಸ್ಕೋಡಿಗಾಮ ಮುಖಾಂತರ ಜಲಮಾರ್ಗದ ಮುಖಾಂತರ ಭಾರತವನ್ನ ಪ್ರವೇಶ ಮಾಡಿದ್ರು. ಆ ಸಮಯದಲ್ಲಿ ಒಂದು ಪಶ್ಚಿಮ ಕರಾವಳಿಯಲ್ಲಿ ಅವರು ಸಣ್ಣ ಪುಟ್ಟ ಕ್ಷೇತ್ರಗಳನ್ನ ತಮ್ಮ ವ್ಯಾಪಾರಕ್ಕಾಗಿ ಅವರು ಹೊಂದಿದ್ರು ಮತ್ತು ಅಗಾಧ ಪ್ರಮಾಣದ ಒಂದು ಸಮುದ್ರ ವ್ಯಾಪಾರ ಪಾಲು ಅವರದ್ದಾಗಿತ್ತು. ಈ ರೀತಿ ಮೊದಲಿಗೆ ಪೋರ್ಚುಗೀಸರು ಭಾರತವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಯುರೋಪಿಯನ್ನರ ಒಂದು ಇದರಲ್ಲಿ. ಅದೇ ರೀತಿ 17ನೇ ಶತಮಾನದ ಆರಂಭದಲ್ಲಿ ಡಚ್ರು ಮತ್ತು ಆಂಗ್ಲರು ಒಂದು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಬರ್ತಾ ಬರ್ತಾ ಒಂದು ಫ್ರೆಂಚರು ಬಂದರು. ಆದರೆ ಫ್ರೆಂಚರ ಒಂದು ಸಾಮರ್ಥ್ಯ ಅಥವಾ ಪ್ರಭಾವ ಏನಾಗಿತ್ತು ಅಂದ್ರೆ ಆ ಒಂದು ಅವರೇನು ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ್ರು ಅದಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಪೋರ್ಚುಗೀಸರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತೀಯ ಸಮಾಜದಲ್ಲಿ ಒಂದು ಆಡಳಿತ ಮತ್ತು ರಾಷ್ಟ್ರ ನಿರ್ಮಾಣದ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ಹೆಚ್ಚಿಗೆ ವಿಶೇಷವಾಗಿ ಅಲ್ಲಿ ತೊಡಗಿಸಿಕೊಳ್ಳಲಿಲ್ಲ ಅವರು. ಉದಾಹರಣೆಗಾಗಿ ಧರ್ಮ ಆಗಿರ್ಬೋದು, ಆಹಾರ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಉತ್ಸವ ಆಗಿರ್ಬೋದು, ಹೀಗೆ ಇತ್ಯಾದಿ ಅಂಶಗಳಲ್ಲಿ ಅವರು ಜನರ ಮೇಲೆ ಬಹಳಷ್ಟು ಗಾಢವಾದಂಥ ಪ್ರಭಾವವನ್ನು ಮಾಡಲಿಲ್ಲ, ಅಲ್ಪ ಪ್ರಮಾಣದ ಒಂದು ಪ್ರಭಾವವನ್ನು ಮಾಡಿದರು. ಗೋವಾ ಜನಸಂಸ್ಕೃತಿಯನ್ನ ರಚನೆ ಮಾಡುವುದರಲ್ಲಿ ಒಂದು ಹುಟ್ಟು ಹಾಕುವುದರಲ್ಲಿ ಈ ಪೋರ್ಚುಗೀಸರ ಪಾತ್ರ ಬಹಳಷ್ಟು ಪ್ರಮುಖವಾದದ್ದು ಅಂತ ಅನಿಸಿಂದ ಹೇಳ್ಬೋದು. ಯಾಕಂತಂದ್ರೆ ಆ ಸಮಯದಲ್ಲಿ ಗೋವಾದ ಒಂದು ಜನರು ಕೂಡ ಅವರಿಗೆ ಸ್ಪಂದಿಸಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಗೋವಾ ಸಂಸ್ಕೃತಿ ಅಂತಕ್ಕಂಥ ಒಂದು ಹೊಸ ಸಂಸ್ಕೃತಿ ಅಲ್ಲಿ ಉದಯಿಸಿತು. ಅದೇ ರೀತಿ ಮುಂದೆ ಫ್ರೆಂಚರು ಭಾರತಕ್ಕೆ ಬಂದಾಗ ಅವರು ಹೊಂದಿರತಕ್ಕಂಥ ಆಧಿಪತ್ಯಕ್ಕೆ ಅಥವಾ ಅವರ ಪ್ರದೇಶಗಳಿಗೆ ಮಾತ್ರ ಅದು ಸೀಮಿತ ಆಗಿತ್ತು ಅಂತ ಅನ್ನೋದನ್ನ ನಾವು ಗಮನಿಸಬಹುದು ಇಲ್ಲಿ. ದೆನ್ ಯಾವಾಗ ಬ್ರಿಟಿಷರು ಭಾರತವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರಿಟಿಷರು ಭಾರತವನ್ನ ಯಾವಾಗ ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಉದಾಹರಣೆಗಾಗಿ 1858ರಿಂದ ಸುಮಾರು 1947ರವರೆಗೆ ಸುಮಾರು ವರ್ಷಗಳವರೆಗೆ ಇವರು ಭಾರತವನ್ನ ಆಳಿದ್ರು. ಹಾಗಾದ್ರೆ ಅಷ್ಟೊಂದು ವರ್ಷ ಹೆಂಗ್ ಆಳಿದ್ರು ಅವರು? ಏನು ಅಂಶಗಳು ಕಾರಣ ಅದು ಅಂದ್ರೆ ಒಡೆದ ಆಳುವ ನೀತಿಯನ್ನ ಅವರು ಅನುಸರಿಸಿದ್ರು. ಯಾಕಂತಂದ್ರೆ ಇಲ್ಲಿ ಸುಮಾರು ಸಂಸ್ಥಾನಗಳಿದ್ದು ಭಾರತೀಯ ಸಮಾಜದಲ್ಲಿ ಸುಮಾರು 500 ಮೇಲೆ ಸಂಸ್ಥಾನಗಳನ್ನ ಹೊಂದಿದ್ದು, ಆ ಸಂಸ್ಥಾನಗಳ ಒಂದು ಮಧ್ಯೆ ಜಗಳ ತಂದಿಟ್ಟು ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ತಾ ಇದ್ರು, ಅದರ ಲಾಭವನ್ನು ಪಡ್ಕೋತಾ ಇದ್ರು. ಹಾಗಾಗಿ ಒಡೆದ ಆಳುವ ನೀತಿಯ ಒಂದು ನೀತಿಯನ್ನ ಜಾರಿ ಮಾಡಿದರು. ಅದೇ ರೀತಿ ರಾಜಕೀಯ ಒಂದು ನಿಪುಣತೆಯನ್ನು ಹೊಂದಿರತಕ್ಕಂಥವರಾಗಿದ್ರು. ಅದೇ ರೀತಿ ಕಟ್ಟುನಿಟ್ಟಿನ ಒಂದು ಆಳ್ವಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅದೇ ರೀತಿ ಬ್ರಿಟಿಷ್ ಅಧಿಕಾರಿಗಳ ಒಂದು ದೇಶ ನಿಷ್ಠೆ ಅಂತಕ್ಕಂಥದ್ದು ಈ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಏನ್ ಮಾಡಿದ್ವು ಅಂತಂದ್ರೆ ಅವರಿಗೆ ಒಂದು ಸುಮಾರು ವರ್ಷಗಳ ಕಾಲ ಆ ಒಂದು ಭಾರತವನ್ನು ಆಳ್ಲಿಕ್ಕೆ ಸಹಾಯಕವಾದವು ಅಂತ ಹೇಳ್ಬೋದು. ಇಲ್ಲಿ ಅವರ ಒಂದು ದೀರ್ಘಾವಧಿಯ ಒಂದು ಕಾಲದ ಆಡಳಿತವು ಏನ್ ಮಾಡಿತ್ತಂದ್ರೆ ಭಾರತೀಯ ಸಮಾಜದಲ್ಲಿ ಒಂದು ಅಪಾರವಾದಂತ ಒಂದು ಭಾರತೀಯ ಸಮಾಜದ ಮೇಲೆ ಪ್ರಭಾವವನ್ನು ಮಾಡಿತು, ಪರಿಣಾಮಗಳನ್ನು ಮಾಡಿತು. ಅವರ ಒಂದು ಪರಿಣಾಮಗಳು 2 ರೀತಿಯಲ್ಲಿ ನಾವು ಕಾಣಬಹುದು. ಒಂದು ಸಕಾರಾತ್ಮಕವಾದಂತ ಪರಿಣಾಮ, ಇನ್ನೊಂದು ನಕಾರಾತ್ಮಕವಾದಂತ ಪರಿಣಾಮಗಳು, ಅಂದ್ರೆ ಋಣಾತ್ಮಕವಾದಂತ ಒಂದು ಪರಿಣಾಮಗಳು. ಅಂದ್ರೆ ಯಾವಾಗ ಅವರು ಭಾರತೀಯ ಸಮಾಜದಲ್ಲಿ ಒಂದು ಪ್ರಬಲ ಶಕ್ತಿಯಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಸಮಯದಲ್ಲಿ ಅವರ ಒಂದು ಆರ್ಥಿಕ ನೀತಿ ಹೆಂಗಿತ್ತಂದ್ರೆ ಶೋಷಣಾತ್ಮಕವಾಯಿತು, ಶೋಷಣೆಯಿಂದ ಕೂಡಿತ್ತು. ಅಂದ್ರೆ ಅದು ಭಾರತೀಯ ಸಮಾಜಕ್ಕೆ ಸರಿ ಹೊಂದದೇ ಇರತಕ್ಕಂಥ ಆರ್ಥಿಕ ನೀತಿ ಆಗಿತ್ತು. ಅದೇ ರೀತಿ ಅವರು ಸಂಪತ್ತನ್ನ ಕೊಳ್ಳೆ ಹೊಡೆದ್ರು, ದೇಶದ ಲೂಟಿ ಮಾಡಿದ್ರು. ಅದ್ರ ಜೊತೆಗೆ ಭಾರತೀಯ ಒಂದು ಕರಕುಶಲ ಕಲೆಗಳು ತೀವ್ರ ಅವಸಾನ ಸ್ಥಿತಿಗೆ ತಳ್ಳಲ್ಪಟ್ಟು.
ಒಳಗಾದವು ಅಥವಾ ಮೂಲೆ ಗುಂಪಾದವು. ಅಂದ್ರೆ ಯಾವಾಗ ಭಾರತೀಯ ಸಮಾಜದಲ್ಲಿ ಆಡಳಿತವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವರು ಹೊಸ 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 ಒಂದು ನೀತಿ ನಿಯಮಗಳನ್ನ ಜಾರಿಗೆ ತಂದ್ರು. ಆರ್ಥಿಕ ನೀತಿ ತರೋದ್ರ ಮುಖಾಂತರ ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಆದ್ರೆ ಭಾರತೀಯ ಸಮಾಜ ಎದ್ರ ಮೇಲೆ ಅವಲಂಬನೆ ಆಗಿತ್ತು ಅಂತಂದ್ರೆ, ಈ ಗುಡಿ ಕೈಗಾರಿಕೆಗಳ ಮೇಲೆ ಅವಲಂಬನೆ ಆಗಿತ್ತು, ಕರಕುಶಲ ಕಲೆಗಳ ಮೇಲೆ ಅವಲಂಬನೆ ಆಗಿತ್ತು. ಹಾಗಾಗಿ ಭಾರತೀಯ ಸಮಾಜದಲ್ಲಿ ಸುಮಾರು ಹಳ್ಳಿಗಳನ್ನು ಕಾಣ್ತಾ ಇದ್ವಿ. ಯಾಕಂತಂದ್ರೆ ಹಳ್ಳಿಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಭಾರತ. ಹಾಗಾಗಿ ಆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರು ಗುಡಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ತಮ್ಮ ಉಪಜೀವನವನ್ನು ಸಾಗಿಸ್ತಾ ಇದ್ರು. ಅವ್ರು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಏನಾಯ್ತು ಅಂತಂದ್ರೆ, ಆ ಗುಡಿ ಕೈಗಾರಿಕೆಗಳು ಮೂಲೆ ಗುಂಪಾದವು. ಆ ಮೂಲೆ ಗುಂಪು ಆಗೋದ್ರ ಮುಖಾಂತರ ಏನಾಯ್ತು ಅಂತಂದ್ರೆ, ಅಲ್ಲಿರ್ತಕ್ಕಂಥ ಜನರು ನಿರುದ್ಯೋಗಿಗಳಾಗಿ ಹೊರಹೊಮ್ಮಿದ್ರು. ಒಂದು ಉದ್ಯೋಗಕ್ಕಾಗಿ ಪರದಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ರೀತಿ ಉದ್ಯೋಗಕ್ಕಾಗಿ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದ್ರ ಜೊತೆಗೆ ಭ್ರಷ್ಟಾಚಾರ ಒಂದ್ ಕಡೆ ಬೆಳೀತು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಉದ್ಭವಿಸಿದ್ವು. ಹೀಗೆ ಕೆಲವೊಂದಿಷ್ಟು ಈ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಅಂಶಗಳನ್ನು ಕೂಡ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಾಣಬಹುದು. ಉದಾಹರಣೆಗಾಗಿ ಅವರ ಏಕ ರೀತಿಯ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ್ರು, ದಂಡ ಸಂಹಿತೆಯನ್ನು ಜಾರಿಗೆ ತಂದ್ರು, ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ್ರು, ರೈಲು ಸಂಪರ್ಕ ಜಾಲಗಳನ್ನ ನಿರ್ಮಿಸಿದ್ರು. ಇವು ಎಲ್ಲಗಳನ್ನ ಮಿಕ್ಕಿ ಒಂದು ಪಾಶ್ಚಾತ್ಯ ಶಿಕ್ಷಣವನ್ನ ಸಮಾಜದ ತುಂಬೆಲ್ಲ ಹರಡಿದ್ರು. ಅಂದ್ರೆ ಇದೇ ಜಾತಿ ಅದೇ ಜಾತಿ ಜನ ಶಿಕ್ಷಣ ಪಡಿಲಿಕ್ಕೆ ಒಂದು ನಿರ್ಬಂಧ ಆಯ್ತು ಮೊದಲಿಗೆ. ಆದ್ರೆ ಆ ನಿರ್ಬಂಧ ಹಂತ ಹಂತವಾಗಿ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು. ಹಾಗೆ ಪಾಶ್ಚಾತ್ಯ ಶಿಕ್ಷಣ ಏನ್ ಮಾಡ್ತಿತ್ತಂದ್ರೆ, ಜನರ ಒಂದು ಮಧ್ಯೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಈ ರೀತಿ ಬ್ರಿಟಿಷ್ ದೀರ್ಘಕಾಲದ ಆಡಳಿತ ಅವಧಿಯಲ್ಲಿ ಕೆಲವೊಂದಿಷ್ಟು ಸಕಾರಾತ್ಮಕವಾದಂತಹ ಅಂಶಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಆ ಸಮಯದಲ್ಲಿ ಏನು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಜನರಿದ್ರು, ಆಂಗ್ಲ ಶಿಕ್ಷಣವನ್ನ, ಪಾಶ್ಚಾತ್ಯ ಶಿಕ್ಷಣವನ್ನ, ಪರಕೀಯ ಆಡಳಿತದ ಒಂದು ಸಮಯದಲ್ಲಿ ಭಾರತೀಯರು ಏನ್ ಮಾಡಿದಾರೆ ಅಂತಂದ್ರೆ, ಆ ಸ್ವಪ್ರಜ್ಞೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು. ಅಂದ್ರೆ ಭಾರತದ ಒಂದು ಪುನರುತ್ಥಾನಕ್ಕಾಗಿ ಒಂದು ಚಿಂತಿಸತೊಡಗಿದ್ರು. ಮೊದಲು ಬ್ರಿಟಿಷ್ ಆಡಳಿತದ ಒಂದು ವ್ಯವಸ್ಥೆಗೆ ಬಹಳಷ್ಟು ಬೆಂಬಲ ಕೊಡ್ತಕ್ಕಂಥ ಅಥವಾ ನಿಷ್ಠುರಾಗಿರ್ತಕ್ಕಂಥ ಜನ ಆ ಶಿಕ್ಷಣವನ್ನು ಪಡ್ಕೊಂಡ ಮೇಲೆ, ಜಾಗೃತಿ ಆದ್ಮೇಲೆ ಅಂತ ಒಂದು ಜನ ಬುದ್ಧಿಜೀವಿಗಳು ಏನ್ ಮಾಡಿದಾರೆ ಅಂತಂದ್ರೆ, ನಂತರ ಒಂದು ಬ್ರಿಟಿಷ್ ದುರಾಡಳಿತಕ್ಕೆ ಕಟುವಾದಂತ ಒಂದು ವಿಮರ್ಶೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಟೀಕಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮುಂದೆ ಸ್ವತಂತ್ರ ಹೋರಾಟದ ಒಂದು ಚಾಲನೆಯನ್ನ ಮಾಡಿದ್ರು. ಸ್ವತಂತ್ರ ಪಡ್ಕೊಳ್ಬೇಕು, ಬೇರೆಯವರ ಪರಕೀಯವರ ಕೈಯಿಂದ ನಾವು ಕಿತ್ಕೊಳ್ಬೇಕು. ಆ ಒಂದು ಕಿತ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ಭಾರತದ ಜನರ ಮಧ್ಯೆ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನ್ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥ ಜನರಿದ್ರು, ಅವರು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಅದು ಸಫಲವೂ ಕೂಡ ಆಯ್ತು. ಮುಂದೆ ಈ ಏನ ಬ್ರಿಟಿಷರಿದ್ರು ಹೊರಗೆ ಹೋಗ್ಬೇಕಾದ್ರೆ ಭಾರತವನ್ನ ಒಂದು ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ದೇಶಗಳನ್ನಾಗಿ ಒಡೆದು ಇಬ್ಬಾಗ ಮಾಡಿ ಹೊರ ನಡೆದು. ಈ ರೀತಿ ಒಂದು ಯುರೋಪಿಯನ್ನರ ಆಗಮನ ಭಾರತದಲ್ಲಿ. ಅದರಲ್ಲಿ ಆ ಮೂರು ವಸಾಹತುಗಳು ಸ್ವಲ್ಪ ಮಟ್ಟಿಗೆ ಆಳಿದ್ರೆ, ಈ ಬ್ರಿಟಿಷರು ಸುಮಾರು 150 ಅಥವಾ 150ರಿಂದ 180, 200 ವರ್ಷಗಳವರೆಗೆ ಭಾರತೀಯ ಸಮಾಜವನ್ನ ಆಳಿರ್ತಕ್ಕಂಥ ಸುದೀರ್ಘವಾದಂಥ ಆಡಳಿತ ನಡೆಸಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಈ ಯುರೋಪಿಯನ್ನರ ಆಗಮನದ ಬಗ್ಗೆ ನಾವು ತಿಳ್ಕೊಂಡ್ಮೇಲೆ ಇಲ್ಲಿವರೆಗೆ ನಾವು 3 ಅಂಶಗಳನ್ನ ತಿಳ್ಕೊಂಡಿದ್ದೀವಿ. 1, ಭಾರತದಲ್ಲಿ ಕ್ರೈಸ್ತ ಧರ್ಮ. 2, ಭಾರತದಲ್ಲಿ ಇಸ್ಲಾಂ ಧರ್ಮ. 3, ಯುರೋಪಿಯನ್ನರ ಆಗಮನ. ವಿದ್ಯಾರ್ಥಿಗಳೇ, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವಿಸಬಹುದು ಪರೀಕ್ಷೆಯಲ್ಲಿ. ಉದಾಹರಣೆಗಾಗಿ ಕ್ರೈಸ್ತ ಧರ್ಮ ಅಂತಕ್ಕಂಥ ಒಂದು ವಿಷಯದಲ್ಲಿ 1 ಮಾರ್ಕ್ಸಿಗೆ ಪ್ರಶ್ನೆ ಬರ್ತೈತಿ. ಹೆಂಗ್ ಬರ್ತೈತಿ ಅಂತಂದ್ರೆ,
ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು? ಉತ್ತರ ಏನಾಗಿದೆ ಅಂತಂದ್ರೆ ಬಹಳಷ್ಟು ಸಿಂಪಲ್ ಆಗಿದೆ. ಸಂತ ಥಾಮಸ್ ಸಂತ ಬಾರ್ತೊಲೊಮ್ಯೂ ಅಂತಕ್ಕಂಥ ಒಂದು ಉತ್ತರ ಕೊಟ್ರೆ 1 ಮಾರ್ಕ್ಸ್ ಸಿಗ್ತದೆ ನಿಮಗೆ. ಅದೇ ರೀತಿ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಉದ್ಭವಿಸಬಹುದು ಒಂದೊಂದ್ಸಲ, ಆದರೆ ಹೆಚ್ಚಿಗೆ ಉದ್ಭವಿಸಿಲ್ಲ. ಆದರೆ 10 ಮಾರ್ಕ್ಸಿಗೆ ಏನೋ ಒಂದು ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, 2 ಧರ್ಮವನ್ನು ಬರೀರಿ ಅಂತ ಅನ್ಸಿದ್ವಿ, ವಿವರಣೆ ಕೊಡ್ರಿ ಅಂತ ಅನ್ಸಿದ್ವಿ. ಅಷ್ಟು ಬಿಟ್ಟರೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಾಗ ಪ್ರಶ್ನೆಗಳು ಉದ್ಭವಿಸೋದು ಕಡಿಮೆ. ಆದರೆ ನಮ್ಮ ಒಂದು ಜ್ಞಾನಕ್ಕಾಗಿ ಈ ಅಂಶವನ್ನು ನಾವು ಅಧ್ಯಯನ ಮಾಡಲೇಬೇಕಾಗ್ತಾ ಇದೆ. ಇನ್ನು ಮುಂದಿನ ಅವಧಿಯಲ್ಲಿ ನಾನು ಮತ್ತೊಂದು ಅಂಶವನ್ನು ತೆಗೆದುಕೊಂಡು, ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಅಂಶವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.